ಇನ್ನೊಂದು ಮಿಸ್ ಕಾಲ್ ಇದೆ ನಿಧಿ ಅವ್ರದ್ದು. ಡಾಕ್ಟರ್ ಶರಣ್ಯ ಅನ್ನೋ ಪೇಷಂಟ್ಗೆ ತುಂಬ ಬ್ಲೀಡಿಂಗ್ ಆಗ್ತಿದೆ. ಸರಿ ನಡೀರಿ. ಛೇ, ಕಾರಣ ಸರಿ ಎಷ್ಟು ಸಲ ಫೋನ್ ಮಾಡಿದ್ರು ತೆಗಿತಿಲ್ಲ. ಅವ್ರು ಒಂದ್ಸಲ ಪ್ರಾಮಿಸ್ ಮಾಡಿದ್ಮೇಲೆ ಬರಲೇಬೇಕು. ಜನ ಬೇರೆ ಬರೋದಕ್ಕೆ ಶುರು ಮಾಡಿದ್ರು. ನನಗೇನು ಮಾಡಲಿ ತಲೆನೇ ಗೊತ್ತಿಲ್ಲ. ನಿಧಿ, ಎಲ್ಲ ರೆಸ್ಟ್ಲೆಸ್ ಆಗಿಬಿಟ್ಟಿದಾರಮ್ಮ. ಇನ್ನೂ ಹೆಚ್ಚು ಹೊತ್ತು ವೆಯ್ಟ್ ಮಾಡಿಸೋದು ಅಷ್ಟು ಸರಿಯಲ್ಲ. ನನಗೆ ಅನಿಸುತ್ತೆ ಕರ್ಣ ಬ್ಯುಸಿಯಾಗಿರಬೇಕು. ನೋಡು, ನಿಮ್ಮ ಮನೆಯವರೆಲ್ಲ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ನಿತ್ಯ ಬೈ. ಈಗ ಒಂದು ಕೆಲಸ ಮಾಡೋಣ, ನಿತ್ಯ ಶಾಂತಮ್ಮನ ಕೈಲಿ ರಿಬ್ಬನ್ ಕಟ್ ಮಾಡಿಸೋಣ, ತಪ್ಪಾಗಲ್ಲ. ಅಯ್ಯೋ ಅಂಕಲ್, ನೀವೆಲ್ಲ ದೊಡ್ಡವ್ರು ಇರಬೇಕಾದ್ರೆ ನಾನು ಯಾಕೆ? ಅದು ಅಲ್ಲದೆ ಈ ಕ್ಲಿನಿಕ್ ಸೆಟ್ ಆಗೋದಕ್ಕೆ ನೀವೇ ಮೇನ್ ಕಾರಣ. ನಿಮ್ಮಿಂದಾನೇ ಇದೆಲ್ಲ ಆಗ್ತಿರೋದು. ನೀವೇ ಯಾಕೆ ಮಾಡಬಾರ್ದು? ಬೇಡ ಬೇಡ ಬೇಡ, ನಾನು ಮಾಡೋದು ಅಷ್ಟು ಸರಿ ಇರಲ್ಲ. ರಮೇಶ, ಇವಳು ಸರಿಯಾಗಿ ಹೇಳ್ತಿದ್ದಾಳೆ. ನೀನೇ ಟೇಪ್ ಕಟ್ ಮಾಡು, ಅದ್ರಲ್ಲೇನಿದೆ? ಅಮ್ಮ, ನಿಧಿ ಆಗ್ಲಿಂದ ಕರ್ಣ ಅಂತ ಎಡ್ಬಿಡಿಸ್ತಾ ಇದ್ದಾಳೆ. ಅವನು ಕಟ್ ಮಾಡೋದೇ ಸರಿ, ನಾನು ಹೋಗ್ಬಿಟ್ಟು ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ಲಾ? ನಿಧಿಗೆ ಒಪ್ಪಿಗೆ ಇರಬೇಕಲ್ಲ ಅಲ್ವಾ ನಿಧಿ? ರಮೇಶ್, ನಿಧಿಗೆ ಒಪ್ಪಿಗೆ ಇಲ್ಲದೆ ಏನೋ? ನೀವು ನಮಗೋಸ್ಕರ ಈ ಕ್ಲಿನಿಕ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ನೀವೇ ಉದ್ಘಾಟನೆ ಮಾಡಿ. ಬಲವಂತವಾಗಿ ಒಪ್ಸೋದು ಅಷ್ಟು ಸರಿ ಇರಲ್ಲ ಅಲ್ವಾ ನಿಧಿ? ಇಲ್ಲ, ಪರವಾಗಿಲ್ಲ ಅಂಕಲ್. ಬಂದಿರೋರನ್ನ ವೇಟ್ ಮಾಡಿಸೋದು ಸರಿ ಹೋಗಲ್ಲ. ನೀವೇ ಇನಾಗ್ರೇಟ್ ಮಾಡಿ. ಅಲ್ಲ, ಕರ್ಣಂಗೋಸ್ಕರ ಒಂದು ಸ್ವಲ್ಪ ಹೊತ್ತು ಕಾಯ್ಬೋದಿತ್ತು. ಆರ್ ಯು ಶೂರ್ ನಿಧಿ? ಯಾಕೆಂದ್ರೆ ಈ ವಿಷಯದಲ್ಲಿ ಬಲವಂತವಾಗಿ ಒಪ್ಕೊಳ್ಳೋದು ಬೇಡ. ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರನ್ನು ವೇಟ್ ಮಾಡಿಸ್ತೀನಿ. ನೀನು ಯೋಚನೆ ಮಾಡು. ಏನು ರಮೇಶ್ ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಮಾಡಿದ್ರೆ ನಮಗೆ ಸಂತೋಷ. ಓಕೆನಾ? ಕರ್ಣ ಬಿಸಿ ಇದ್ದಾನೆ ಅನ್ಸುತ್ತೆ, ಬರ್ತಾನೆ. ರಮೇಶ, ನೀನೇ ಟೇಪ್ ಕಟ್ ಮಾಡು. ನಿಧಿ, ಇವ್ರು ಯಾರು? ಕರ್ಣನ ಅಪ್ಪ ತಾನೆ. ಕಟ್ ಮಾಡಲಿ ಬಿಡು, ಅದ್ರಲ್ಲಿ ತಪ್ಪೇನಿದೆ? ಏನಮ್ಮ? ಓಕೆ ಅಂಕಲ್, ನೀವೇ ಇನಾಗ್ರೇಟ್ ಮಾಡಿ. ಕರ್ಣ ಬಂದಿಲ್ಲ ಅಂತ ನೊಂದ್ಕೋಬೇಡ. ಹಿತೈಷಿಗಳಾಗಿ ನಾವೆಲ್ಲ ಇದ್ದೀವಿ. ಯಾವುದು ನಮಗೆ ಸಿಗೋದಿಲ್ವೋ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡಬಾರ್ದು. ವಸಿಷ್ಠ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದಕ್ಕೆ ತಾನೇ ಸ್ವಂತ ಕ್ಲಿನಿಕ್ ಮಾಡಿದ್ದು. ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನೋಡ್ತಾ ಇರು, ನೀನು ಅನ್ಕೊಳ್ದಿರಷ್ಟು ಒಳ್ಳೇದು ನಿನಗಾಗುತ್ತೆ. ಕಟ್ ಮಾಡ್ಲಾ? ಈಗಲೇ ನಿಧಿಗೆ ಫೋನ್ ಮಾಡಬೇಕು. ಹಲೋ ಹಲೋ, ಕರ್ಣ ಎಲ್ಲಿದ್ದೀರಾ? ಯಾಕೆ ವಾಯ್ಸ್ ಒಂಥರ ಇದೆ? ಸುಸ್ತಾಗಿದೆಯಾ? ಇಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದೆ,
ಯಾರ ಕಾಲ್ ರಿಸೀವ್ ಮಾಡಬೇಕೋ ಅವ್ರ ಕಾಲ್ನಷ್ಟೇ ರಿಸೀವ್ ಮಾಡ್ತಾರೆ ಪತಿ ಮಹಾಶಯ. ಇದಕ್ಕಲ್ವೇ ಹೇಳೋದು ಗಂಡ ಹೆಂಡತಿ ಅನುಬಂಧ ಅಂತ. ನೀನು ಆಗ್ಲಿಂದ 10 ಸಾರಿ ಫೋನ್ ಮಾಡಿದೆ, ಒಂದು ಕಾಲ್ಗಾದ್ರೂ ಉತ್ತರ ಕೊಟ್ಟ? ಅದೇ ನಿತ್ಯ ಫೋನ್ ಮಾಡಿದ ತಕ್ಷಣ ಪಟ್ಟದ ತಗೊಂಡ್ಬಿಟ್ಟ. ಇದನ್ನೇ ಹೇಳೋದು ಲವ್ ಅಂತ. ಕ್ಲಿನಿಕ್ ಓಪನಿಂಗ್ ಹೇಗಾಯ್ತು? ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು, ಆದರೆ ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಂಡ್ವಿ. ಪಾಪ ನಿಧಿ ಅಂತೂ ನಿಮಗೋಸ್ಕರ ಕಾಯ್ತಾ ಇದ್ಲು. ಟೋಟಲಿ ನನ್ನ ಸ್ಫೂರ್ತಿನೇ ನೀವು ಅಂದಮೇಲೆ ನಾಳೆ ನನ್ನ ಕ್ಲಿನಿಕ್ ಓಪನ್ ಆಗ್ತಿರುವಾಗ ನನ್ನ ಪಕ್ಕದಲ್ಲಿ ನಿಲ್ಬೇಕಾಗಿರೋದು ಯಾರು? ನಾಳೆ ನೀವು ಬಂದು ರಿಬ್ಬನ್ ಕಟ್ ಮಾಡ್ಬೇಕಷ್ಟೇ. ಡಾಕ್ಟರ್ ನಿಧಿ ಬರ್ತೀನಿ. ಏಳು ಡೆಲಿವರಿ ಸರ್ ಇವತ್ತು ನೀವು ಮಾಡಿಸಿರೋದು. ಮೋಸ್ಟ್ಲಿ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ರಿ ಸರ್. ಬೇರೆ ಯಾರಾದರೂ ಡಾಕ್ಟರ್ ಆಗಿದ್ರೆ ಇಷ್ಟೊತ್ತಿಗಾಗಲೇ ತಲೆ ಸುತ್ತ ಬಿದ್ದೋಗ್ಬಿಟ್ಟಿರೋರು. ಅವ್ರಿಗೆ ನಾವೇ ಟ್ರಿಪ್ಸ್ ಹಾಕ್ಬೇಕಾಗಿತ್ತು, ನೀವಾಗಿದ್ದಕ್ಕೆ ಸಕ್ಸಸ್ ಆಗಿದ್ದು. ಸುಸ್ತಾಗ್ಬಿಟ್ಟಿದ್ದೀರಾ ಸರ್ ನೀವು. ಹೋಗಿ ರೆಸ್ಟ್ ಮಾಡಿ ಸರ್. ನಾಳೆ ರಜೆ ಮಾಡಿಬಿಡಿ ಸರ್, ಆರಾಮಾಗಿರಿ ನೀವು. ತಿನ್ನಕ್ಕೇನಾದರೂ ತಗೊಂಬರಲ್ಲ ಸರ್? ಬೇಡ, ಒಂದು ಫೋನ್ ಮಾಡೋದಿದೆ. ಓಕೆ, ನೋ ಪ್ರಾಬ್ಲಮ್. ನಿಧಾನಕ್ಕೆ ಮಾತಾಡಿ ಸರ್, ನೀವು ಆರಾಮಾಗಿ ಮಾತಾಡಿ. ಲಾಂಗ್ ಡೇ ಅಲ್ವಾ ಕರ್ಣ? ನಿಧಿ ಕ್ಲಿನಿಕ್ ಇನಾಗ್ಯುರೇಷನ್ಗೆ ಹೋಗೋಕ್ಕಾಗಲಿಲ್ಲ. ಚೆನ್ನಾಗಿ ಬೈಕೊಂಡಿರ್ತಾಳಲ್ಲ ಅವಳು. ತುಂಬ ಆಸೆ ಇಟ್ಕೊಂಡಿದ್ರು ನಾನು ಬರ್ತೀನಿ ಅಂತ. ಅದೇನು ಇವತ್ತೇ ಡಾಕ್ಟರ್ಸ್ ಎಲ್ಲ ರಜೆ, ಕಾಂಪ್ಲಿಕೇಟೆಡ್ ಕೇಸಸ್ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತು ನೋಡು. ಫೋನ್ ಮಾಡಿದ್ಯಾ ನಿಧಿಗೆ? ಕಾಲ್ ಮಾಡಿ ಮಾತಾಡು, ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ಆಗ್ಬೋದು. ಥ್ಯಾಂಕ್ ಯು ಕರ್ಣ. ವಿತೌಟ್ ಯೋರ್ ಸಪೋರ್ಟ್ ಇವತ್ತು ಹಾಸ್ಪಿಟ್ಲಲ್ಲಿ ತುಂಬ ತೊಂದರೆ ಆಗ್ತಿತ್ತು. ನಾ ಹೊರಡ್ತೀನಿ. ಬಾಯ್.